ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತೊಂದು ವಾಲ್ ಹ್ಯಾಂಗಿಂಗ್ನ ಕ್ರೋಶದಲ್ಲಿ ಮಾಡಿದ್ದೆ. ಸೊ ಅದನ್ನು ನಿಮಗೆ ಶೇರ್ ಮಾಡೋಣ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹ್ಯಾಡ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ವಾಲ್ ಹ್ಯಾಂಗಿಂಗು, ಬಟ್ ನನಗೊಬ್ಬರು ನನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರೊಬ್ಬರು ಫ್ರೆಂಡು, ಸೊ ಅವರು ಡೆಕೋರೇಷನ್ಗೆ ಅಂತ ಕೇಳಿದರು. ಹಾಗಾಗಿ ನಾನು 10 ವಾಲ್ ಹ್ಯಾಂಗಿಂಗ್ಸ್ನ ಮಾಡಿ ಕೊಟ್ಟೆ ಅವರಿಗೆ. ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಡೀಟೇಲಿಂಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಚ್ ಆ್ಯಂಡ್ ಎವ್ರಿ ಒನ್ನು ಕೂಡ ಕ್ರೋಶದಲ್ಲಿ ಮಾಡಿರೋದು, ಯಾವುದು ಕೂಡ ರೆಡಿಮೇಡ್ ಅಂತ ಏನೂ ಇಲ್ಲ. ಈ ರೋಸು ಅದೆಲ್ಲನೂ ತುಂಬ ಚೆನ್ನಾಗಿತ್ತು. ಫೋಟೋದಲ್ಲೇ ಇಷ್ಟು ಚೆನ್ನಾಗಿತ್ತು, ಬಟ್ ರಿಯಲಾಗಿ ನೋಡೋಕ್ಕೆ ಇನ್ನೂ ತುಂಬ ಸುಂದರವಾಗಿತ್ತು. ಎಲ್ಲದನ್ನು ಹ್ಯಾಂಡ್ಮೇಡೇ. ಬರ್ಡ್ ಆಗಿರ್ಬೋದು, ರೋಸು, ಲೀಫು, ಬರ್ಡ್ಸು ಎಲ್ಲನೂ ಫುಲ್ಲು ಕ್ರೋಶದಲ್ಲೇ ಮಾಡಿರೋದು. ನನಗೆ ಇದು ಸಿಕ್ಕಂಥ ಫಸ್ಟ್ ಆರ್ಡರ್, ಬಲ್ಕ್ ಆರ್ಡರ್ ಅಂತಲೇ ಹೇಳ್ಬೋದು. ನನಗೆ ಇದು ಸಿಕ್ಕಿದಾಗ ತುಂಬ ಖುಷಿಯಾಯಿತು. ಬಿಕಾಸ್ ಸಣ್ಣ ಪುಟ್ಟ ಆರ್ಡರ್ಗಳನ್ನ ನಾನು ಮಾಡ್ತಿದ್ದೆ. ಇದು ನನಗೆ ಸಿಕ್ಕಿರೋ ಫಸ್ಟ್ ಬಲ್ಕ್ ಆರ್ಡರ್. 10 ಪೀಸ್ ಆಗಿದ್ರೂ ಓಕೆ, ಅದು ಬಲ್ಕ್ ಆರ್ಡರ್ ಅಂತಲೇ ಕೌಂಟ್ ಆಗುತ್ತಲ್ವ. ನನಗೆ ಇದನ್ನ ಮಾಡುವಾಗ ತುಂಬಾ ಕಷ್ಟ ಅಂತ ಅನಿಸಿದ್ರು, ಬಟ್ ನಾನು ಇದನ್ನು ಮಾಡಾದಮೇಲೆ ಆ ಒಂದು ಕಸ್ಟಮರ್ ಕಡೆಯಿಂದ ರೆಸ್ಪಾನ್ಸ್ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿದೆ ಅಂತ ಬಂದಾಗ ನಾವು ಎಷ್ಟೇ ಶ್ರಮ ಹಾಕಿರ್ತೀವಲ್ವ, ಅದಕ್ಕೆಲ್ಲನೂ ಹೆಂಗೆ ಅನಿಸುತ್ತೆ ಅಂತಂದರೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಆ್ಯಂಡ್ ಪ್ರೌಡ್ ಫೀಲ್ ಆಗುತ್ತೆ. ನನಗೂ ಕೂಡ ಹಾಗೆ ಆಗಿದ್ದು. ನಾನು ಇದನ್ನು ಮಾಡುವಾಗ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಂದರೆ ನಾನು ತುಂಬ ಕಡಿಮೆ ಟೈಮ್ ತೊಗೊಂಡಿದ್ದೆ ಅವ್ರ ಹತ್ರ. ಆಲ್ಮೋಸ್ಟು 15 ಡೇಸ್ ತೊಗೊಂಡಿದ್ದೆ ನಾನು. ಏನಕ್ಕೆ 15 ಡೇಸ್ ತೊಗೊಂಡೆ ಅಂದರೆ, ನಾನು ವರ್ಕ್ ಪ್ಲಸ್ ಇದನ್ನು ನಾನು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಮಾಡ್ತಿರೋದ್ರಿಂದ ಅವ್ರ ಹತ್ರ ನಾನು 15 ಡೇಸ್ ಟೈಮ್ ತೊಗೊಂಡೆ. ಆದ್ರೂ ಕೂಡ ಎವ್ರಿ ಒಂದು ಕ್ರೋಶ ಐಟಮ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ. ಯಾಕಂದರೆ ಸಮ್ಟೈಮ್ಸ್ ನಾವೇನಾದರೂ ಅದನ್ನ ಮಿಸ್ಟೇಕ್ ಮಾಡಿದ್ರೆ ಫಸ್ಟಿಂದ ಬಿಚ್ಚಿ ಎಲ್ಲನೂ ರೆಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಮೋರ್ ಎವರ್ ನಾವಿದನ್ನು ಮಾಡಬೇಕು ಅಂದರೆ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಎಲ್ಲನೂ ಇದ್ರ ಮೇಲೇ ಇರಬೇಕು. ಹಾಗಿದ್ದಾಗ ಮಾತ್ರ ಇದು ತುಂಬ ಚೆನ್ನಾಗಿ ಬರೋದು. ಇಲ್ಲ ಅಂದರೆ ಮಾತ್ರ ಕ್ರೋಶ ಚೆನ್ನಾಗೂ ಬರೋಲ್ಲ, ಸರಿಯಾಗೂ ಬರೋಲ್ಲ. ಕೆಲವೊಂದು ಮಿಸ್ಟೇಕ್ಸ್ ಆಗಿಬಿಡುತ್ತೆ. ಅಂದರೆ ಫುಲ್ಲು ಫಸ್ಟಿಂದ ಎಲ್ಲ ಬಿಚ್ಚಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅವ್ರ ಹತ್ರ 15 ಡೇಸ್ ತೊಗೊಂಡೆ. ಬಟ್ ಅದು ನನಗೆ ಸಾಕಾಗಲಿಲ್ಲ ಅನ್ನೋ ಥರ ಆಗಿಬಿಡ್ತು. ಫುಲ್ಲು ಟಯರ್ಡ್ ಆಗಿಬಿಡ್ತು. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸು ಸಿಂಗಲ್ಲಾಗಿ ಮಾಡಿಟ್ಕೊಂಡು ಆಮೇಲೆ ಅದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಾದಮೇಲೆ ಅದು ಕೊಟ್ಟಿದ್ದ ಖುಷಿ ನನಗೆ ಯಾವುದು ಕೂಡ ಕೊಟ್ಟಿಲ್ಲ. ಅಷ್ಟು ಖುಷಿಯಾಯಿತು. ತುಂಬ ಚೆನ್ನಾಗೂ ಇತ್ತು ಫಿನಿಶಿಂಗು. ಇದ್ರದ್ದು ವೀಡಿಯೋ ಫುಲ್ ಡೀಟೈಲಿಂಗ್ ವೀಡಿಯೋ ಬೇಕು ಅಂದರೆ ನಿಮಗೆ ಯಾರಿಗಾದರೂ ನನಗೆ ಕಮೆಂಟ್ ಮಾಡಿ. ನಾನು ಫುಲ್ ಡೀಟೇಲ್ ವೀಡಿಯೋನ ಶೇರ್ ಮಾಡ್ತೀನಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೊಗೊಂಡಿರೋದು. ಫುಲ್ಲು ವೀಡಿಯೋ ನಾನು ಮಾಡಿಕೊಂಡಿಲ್ಲ. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ, ಮನಸ್ಫೂರ್ತಿಯಿಂದ ಮಾಡುವಾಗ ಅದು ಕೊಡೋ ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ. ಅದೇ ಇಷ್ಟ ಇಲ್ದಿರ ಮಾಡುವಾಗ ಅದು ಮನಸ್ಸಿಗೆ ತುಂಬ ಇಷ್ಟ ಇಲ್ಲ ಅಂತಲೇ ಆಗ್ತಾಯಿರುತ್ತೆ. ನನ್ನ ಈ ವರ್ಷದ ಫಸ್ಟ್ ಆರ್ಡರ್ ನಾನು ಇದನ್ನು ಡೆಲಿವರಿ ಮಾಡಿದ್ದು. ಆ್ಯಂಡ್ ನನಗೆ ತುಂಬ ಖುಷಿ ಇದೆ. ನನಗಿದೇ ಥರನೇ ಆರ್ಡರ್ ಸಿಗಲಿ ಅಂತ ನನಗೆ ತುಂಬ ಇಷ್ಟ ಇದೆ. ನಾನು ದೇವ್ರನ್ನ ಅದನ್ನೇ ಪ್ರಾರ್ಥನೆ ಮಾಡ್ತೀನಿ. ನಿಮಗೂ ಯಾರಿಗಾದರೂ ಈ ಥರ ವಾಲ್ ಹ್ಯಾಂಗಿಂಗ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸಿಂಗಲ್ ಪೀಸು ಮಾಡಿಕೊಡ್ತೀವಿ. ನೀವು ಕೇಳಿರೋ ಕಲರ್ಸಲ್ಲಿ, ನೀವು ಕೇಳಿರೋ ಡಿಸೈನಲ್ಲೇ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಇದೇ ಥರನೇ ಇನ್ನು ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಮಗೊಂದು ಮೋಟಿವೇಶನ್ ಬರುತ್ತೆ ವೀಡಿಯೋ ಮಾಡೋದಕ್ಕೆ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.
ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.